ನಾನು ಟಿ ವಿನಲ್ಲಿ ತುಂಬ ಎಲ್ಲ ಸ್ಪೋರ್ಟ್ಸ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಮ್ಮ ಇಂಡಿಯನ್ ಅಥ್ಲೀಟ್ಸ್ಗಳಿದೆಯಲ್ಲ ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಕಿ ಟೀಮು ಸ್ವಲ್ಪ ತುಂಬ ಹಿಂದೆ ಬಿದ್ದಿತ್ತು. ಈಗೊಂದು 5-6-7 ಇಯರ್ಸಿಂದ ಹಾಕಿ ಕೂಡ ಒಳ್ಳೆ ಅಚೀವ್ಮೆಂಟ್ ಮಾಡ್ತಾ ಇದೆ. ನಮಗೂ ಖುಷಿ ಆಗ್ತಾಯಿದೆ. ನಾವೇನು ಹೇಳೋದು, ಕ್ರಿಕೆಟ್ ಒಂದೇ ಸ್ಪೋರ್ಟ್ಸ್ ಅಲ್ಲ. ಕ್ರಿಕೆಟ್ಗೊಂದು ಇಷ್ಟೊಂದು ಪ್ರಾಮುಖ್ಯತೆ, ಇಷ್ಟೊಂದು ಸಪೋರ್ಟಿಂಗ್ ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ಇದೆಯಲ್ಲ, ನೋಡಿ ಅದು ಸ್ಪೋರ್ಟ್ಸೇ. ನಾವೇನು ಅವ್ರಿಗೆ ಕಡೆಗಣಿಸ್ಬೇಡಿ, ಅವ್ರನ್ನ ಮಾತ್ರ ನೀವು ಇದು ಮಾಡ್ತೀವಿ ನಾವು ಹೇಳ್ತಾ ಇಲ್ಲ ಅದ್ರ ಬಗ್ಗೆ. ಬಟ್ ಬೇರೆ ಸ್ಪೋರ್ಟ್ಸನ್ನು ಕೂಡ ನೀವು ರೆಕಗ್ನೈಸ್ ಮಾಡಿ. ಈಗ PT ಉಷಾ ನಮ್ಮ ದೇಶದ ಚಿನ್ನದ ರಾಣಿ. ಅವರು ಪ್ರಯತ್ನ ಮಾಡಿದ್ದಿಂದ PT ಉಷಾ ಒಂದು ಅಥ್ಲೀಟ್ ಅಂತ ಬೇಕಾದಷ್ಟು ಜನ ಸ್ಪೋರ್ಟ್ಸ್ ಮ್ಯಾನ್ಗಳು ಅಥ್ಲೀಟಲ್ಲಿ ಬಂದರು ಅಲ್ವಾ. ಅದೇ ಥರ ನಮ್ಮ ಇಂಡಿಯನ್ 4x400 ರಿಲೇ ಟೀಮ್ಸು, ಇಂಡಿಯಾ ಟೀಮು ಒಲಿಂಪಿಕ್ಸ್ಗೆ ಫೈನಲ್ವರೆಗೂ ಕ್ವಾಲಿಫೈಡ್ ಆದರು. ನಮ್ಮ ಟೀಮು ಒಲಿಂಪಿಕ್ಸ್ನಲ್ಲಿ ಭಾಳ ಎಷ್ಟು ದೊಡ್ಡ ವಿಚಾರಗಳು. ನಮ್ಮ ಇಂಡಿಯನ್ನು ಪ್ರೂವ್ ಮಾಡೋಕ್ಕೆ ನಮ್ಮ ಇಂಡಿಯನ್ಸ್ ಕೆಪಾಸಿಟಿ ಇದೆ, ಬಟ್ ಅವ್ರಿಗೆ ಫೆಸಿಲಿಟೀಸ್ ಇಲ್ಲ. ಫೆಸಿಲಿಟೀಸ್ ನಾವು ಅವ್ರದ್ದು ಪೀಕ್ ಮೂಮೆಂಟ್ ಬಂದಾಗ ನಾವು ಕೊಡೋದಲ್ಲ, ಮುಂಚೆಯಿಂದನೂ ಅವ್ರಿಗೆ ಬೇಕಾದಂಥ ಸವಲತ್ತುಗಳು ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಇನ್ನೂ ನಮ್ಮ ದೇಶ ಮೆಡಲ್ ಟ್ಯಾಲಿಲಿ ಮೇಲ್ಗಡೆ ಬರ್ತಾರೆ.